ಕರ್ನಾಟಕ ಕೋಳಿ ಸಾಕಾಣಿಕೆ ರೈತರು ಮತ್ತು ಪೋಷಕರ ಸಂಘ ಹುಟ್ಟುಕೊಂಡಿದ್ದು 1991ರಲ್ಲಿ. ಸ್ವಲ್ಪ ವರ್ಷಗಳ ಹಿಂದೆ ಕುಕ್ಕುಟೋದ್ಯಮ ತುಂಬಾ ಸಣ್ಣ ಪ್ರಮಾಣದಲ್ಲಿತ್ತು. ಆದರೆ ಈಗ ಉದ್ಯಮ ಬೃಹದಾಕಾರವಾಗಿ ಬೆಳೆದು ನಿಂತಿದೆ. ಅದಕ್ಕೆ ಕಾರಣ ಈ ಸಂಸ್ಥೆಯ ಬಗ್ಗೆ ಒಂದು ಸಣ್ಣ ನೋಟ ಇಲ್ಲಿದೆ ನೋಡಿ. ಕರ್ನಾಟಕದಲ್ಲಿ ಕೋಳಿ ಸಾಕಾಣಿಕಾ ವೃತ್ತಿಯನ್ನ ಉತ್ತೇಜಿಸುವ ಸಲುವಾಗಿ 1991ರಲ್ಲಿ ಕರ್ನಾಟಕ ಕೋಳಿ ಸಾಕಾಣಿಕಾ ರೈತರ ಮತ್ತು ಪೋಷಕರ ಸಂಘವನ್ನ ಸ್ಥಾಪಿಸಲಾಯಿತು. ಕೋಳಿ ಸಾಕಾಣಿಕೆಯ ಉದ್ಯಮವನ್ನು ಜವಾಬ್ದಾರಿಯುತವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಭಿವೃದ್ಧಿಪಡಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಜೊತೆಗೆ ಕೋಳಿ ಸಾಕಾಣಿಕೆ ಉದ್ಯಮದಲ್ಲಿ ಕಂಡುಬರುವ ಕೊರತೆಗಳು ಮತ್ತು ಬೇಕಾಗಿರುವ ಸೌಲಭ್ಯಗಳ ಸಂಬಂಧ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಹಾಗೂ ಉದ್ಯಮಕ್ಕೆ ಸಂಬಂಧಿಸಿದ ಸರ್ಕಾರೇತರ ಸಂಸ್ಥೆಗಳ ಜೊತೆ ಉದ್ಯಮದ ಬಗ್ಗೆ ಪರಿಣಾಮಕಾರಿಯಾಗಿ ಚರ್ಚಿಸಿ ಅಭಿವೃದ್ಧಿಗೆ ಪರಿಹಾರ ಕಂಡುಕೊಳ್ಳುವ ಜವಾಬ್ದಾರಿಯನ್ನ ಮಾಡುತ್ತಿದೆ. ಇದರ ಜೊತೆಗೆ ಸುಮಾರು ದಶಕಗಳ ಹಿಂದೆ ಕೋಳಿ ಸಾಕಾಣಿಕೆ ಉದ್ಯಮವು ಬಾಲ್ಯಾವಸ್ಥೆಯಲ್ಲಿದ್ದು ಗ್ರಾಮಗಳಲ್ಲಿನ ಹಿತ್ತಲ ಪ್ರದೇಶದಲ್ಲಿ ಒಂದು ಕಾರ್ಯ ಚಟುವಟಿಕೆಯಾಗಿತ್ತು. ಈ ದಿನಗಳಲ್ಲಿ ಕುಕ್ಕುಟೋದ್ಯಮವು ದೊಡ್ಡದಾಗಿ ಬೆಳೆದು ಅಭಿವೃದ್ಧಿ ಹೊಂದಿ ಸುಮಾರು 5 ಲಕ್ಷ ಕುಟುಂಬಗಳಿಗೆ ಉದ್ಯೋಗವನ್ನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒದಗಿಸಲು ಸಹಕಾರಿಯಾಗಿದೆ. ಕರ್ನಾಟಕ ಕೋಳಿ ಸಾಕಾಣಿಕಾ ರೈತರು ಮತ್ತು ಪೋಷಕರ ಸಂಘ. ಈ ಸಂಸ್ಥೆ ರೈತರ ಶ್ರೇಯೋಭಿವೃದ್ಧಿಗಾಗಿ ವಿನೂತನ ಒಪ್ಪಂದ ಆಧಾರಿತ ಸ್ವಯಂ ಉದ್ಯೋಗ ಯೋಜನೆ ಆರಂಭಿಸಿದ್ದು, ಇದರ ಉಪಯೋಗವನ್ನ ಬೃಹತ್ ಪ್ರಮಾಣದ ರೈತರು ಪಡೆಯುತ್ತಿದ್ದಾರೆ. ಈ ಯೋಜನೆಯಡಿ ರೈತರಿಗೆ ಕೋಳಿ ಸಾಕಾಣಿಕೆಗೆ ಬೇಕಾದ ಮೂಲ ಪರಿಕರಗಳನ್ನು ಬೃಹತ್ ಕೋಳಿ ಸಾಕಾಣಿಕಾ ಕೇಂದ್ರಗಳು ಒದಗಿಸುತ್ತವೆ. ಈ ಪರಿಕರಗಳ ಸಹಾಯದಿಂದ ರೈತನ ಇಡೀ ಕುಟುಂಬ ಕೋಳಿ ಸಾಕಾಣಿಕೆಯಲ್ಲಿ ತೊಡಗಿಕೊಳ್ಳುತ್ತವೆ. ಸಾಕಾಣಿಕೆ ಪ್ರಕ್ರಿಯೆ ಪೂರ್ಣಗೊಂಡ ನಂತರ ಗುಣಮಟ್ಟದ ಆಧಾರದ ಮೇಲೆ ಕೋಳಿ ಸಾಕಾಣಿಕಾ ವೆಚ್ಚವನ್ನ ಅವರಿಗೆ ನೀಡಲಾಗುತ್ತೆ. ಇದರಿಂದ ರೈತರಿಗೆ ತಮ್ಮ ಮೂಲ ಆದಾಯದ ಜೊತೆಗೆ ಹೆಚ್ಚುವರಿ ಆದಾಯ ದೊರೆಯುತ್ತದೆ ಎಂಬುದು ಸಂಸ್ಥೆಯ ಗುರಿಯಾಗಿದೆ. KPFBA ಕರ್ನಾಟಕ ಕೋಳಿ ಬೆಳೆಗಾರರ ಒಂದು ಮಾತೃ ಸಂಸ್ಥೆ ಕಳೆದ 20 ವರ್ಷಗಳಿಂದ ನಮ್ಮ ಸದಸ್ಯರಿಗೆ ಸೇವೆ ಸಲ್ಲಿಸ್ತಾ ಬಂದಿದೆ. ಕರ್ನಾಟಕದ ಎಲ್ಲ ಕೋಳಿ ಬೆಳೆಗಾರರ ಪರವಾಗಿ ಅವರ ಎಲ್ಲ ಸಮಸ್ಯೆಗಳಿಗೆ ಮಾರ್ಗವಾಗಿ ನಾವು ಸರ್ಕಾರದೊಂದಿಗೆ ಇಂಟ್ರ್ಯಾಕ್ಟ್ ಮಾಡಿ ಅದನ್ನು ಅಡ್ರೆಸ್ ಮಾಡೋಕ್ಕೆ ಈ ಸಂಸ್ಥೆ ಪ್ರಯತ್ನ ಮಾಡ್ತಿದೆ. ಕೋಳಿ ಬೆಳೆಗಾರರದ್ದು ತುಂಬ ಸಮಸ್ಯೆಗಳಿವೆ. ಇದನ್ನು ಸರ್ಕಾರದ ಗಮನಕ್ಕೆ ತರಲು ನಾವು ಬರುವ 26ನೇ ತಾರೀಕು
ದೊಡ್ಡ ಸಮಾವೇಶ ಕರೆದಿದ್ದೇವೆ. ಒಂದು 20,000ಕ್ಕೂ ಮಿಗಿಲಾದ ರೈತರು ಬರುವ ಸಂದರ್ಭ ಉಂಟು. ಈ ಸಮಾವೇಶದಲ್ಲಿ ನಾವು ಕರ್ನಾಟಕದ ಕೋಳಿ ಬೆಳೆಗಾರರ ಏನೇನು ತೊಂದರೆಗಳು, ಇಶ್ಯೂಗಳು ಇದೆ ಇದನ್ನು ಅಡ್ರೆಸ್ ಮಾಡೋಕ್ಕೆ ನೋಡ್ತಾ ಇದ್ದೇವೆ. ಜೊತೆಗೆ ಬೃಹತ್ ಕೋಳಿ ಸಾಕಾಣಿಕಾ ಕೇಂದ್ರಗಳು, ಸಣ್ಣ ಪ್ರಮಾಣದ ಕೋಳಿ ಸಾಕಾಣಿಕಾ ಕೇಂದ್ರದ ರೈತರಿಗೆ ಬೇಕಾಗುವ ಔಷಧಿ ಮತ್ತು ಲಸಿಕೆ ಸೇರಿದಂತೆ ಎಲ್ಲಾ ರೀತಿಯ ಸಹಕಾರ ನೀಡುವ ಮೂಲಕ ರೈತರಿಗೆ ನೆರವಾಗುತ್ತಿದೆ. ಸದ್ಯಕ್ಕೆ ಕರ್ನಾಟಕದ ಕೋಳಿ ಬೆಳೆಗಾರರಿಗೆ ಇರುವ ಸಮಸ್ಯೆಗಳನ್ನು ಸರ್ಕಾರದ ಮುಂದಿಡುವ ಪ್ರಯತ್ನದಲ್ಲಿ ಕರ್ನಾಟಕ ಕೋಳಿ ಸಾಕಾಣಿಕಾ ರೈತರು ಮತ್ತು ಪೋಷಕರ ಸಂಘ ಕೆಲಸ ಮಾಡ್ತಾ ಇದೆ. ಕರ್ನಾಟಕ ಕೋಳಿ ಸಾಕಾಣಿಕೆ ರೈತರು ಮತ್ತು ಪೋಷಕರ ಸಂಘ ಇಷ್ಟೆಲ್ಲಾ ಕಾರ್ಯನಿರ್ವಹಿಸ್ತಾ ಇದೆ. ಆದರೆ ಕುಕ್ಕುಟೋದ್ಯಮ ಸುಲಭದ ವ್ಯವಹಾರ ಅಲ್ಲ. ಕರ್ನಾಟಕದ ಕೋಳಿ ಸಾಕಾಣಿಕೆ ಮಾಡೋ ರೈತರು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಭೂ ಸುಧಾರಣಾ ಕಾಯ್ದೆ 1961ರಲ್ಲಿ ನಮೂದಿಸಿರುವಂತೆ ಕೋಳಿ ಸಾಕಾಣಿಕೆ ಉದ್ಯಮಕ್ಕೆ ಯಾವ ತೆರಿಗೆಯನ್ನೂ ವಿಧಿಸಬಾರದೆಂದು ಸ್ಥಳೀಯ ಆಡಳಿತ ಸಂಸ್ಥೆಗಳು ಮತ್ತು ಗ್ರಾಮ ಪಂಚಾಯಿತಿಗಳಿಗೆ ಸ್ಪಷ್ಟ ಸುತ್ತೋಲೆಯನ್ನ ಹೊರಡಿಸಬೇಕಾಗಿದೆ.